ಓಹೋ ಚೈತ್ರ ಇಲ್ಲೇ ಕುತ್ಕೊಂಡ್ಬಿಟ್ಟವಳೆ ಏನೋ ಅಪ್ಪ. ಹಾಂ ತಡಿ ಹೋಗಿ ಮಾತಾಡ್ಸೋಣ. ಚೈತ್ರ, ಏ ಚೈತ್ರ. ಅಯ್ಯೋ ಈ ಆಂಟಿನ ಇವಾಗಲೇ ಬರಬೇಕಾ? ನಂದೊಂಥರ ಯೋಚನೆ ಆದರೆ ಈ ಆಂಟಿದು ಬೇರೆ ಥರ ಯೋಚನೆಗಳಿರತ್ತೆ. ನನ್ನ ಕಷ್ಟ ನನಗೆ, ನನ್ನ ಗಂಡ ಇನ್ನೂ ಬಂದಿಲ್ಲ ನೋಡೋದಕ್ಕೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಆದರೆ ಈ ಆಂಟಿ ನಮ್ಮ ಮನೇಲಿ ಏನು ಅಡುಗೆ ಮಾಡಿದ್ದಾರೆ, ಏನು ತಿಂಡಿ ಮಾಡಿದ್ದಾರೆ ಅಂತ ನೂರಾರು ಚಿಂತೆ ಇವ್ರಿಗೆ. ಇದ್ಯಾಕೆ ಚೈತ್ರ ಹಿಂಗೆ ಕುತ್ಕೊಬಿಟ್ಟಿದೆಯಲ್ಲ? ಹಾಂ ನಾನು ಸೀರೆ ಉಟ್ಕೊಂಬಂದಿರೋದು ಇವಳ ಕಣಕ್ಕೆ ಕಾಣಿಸ್ತಾ ಇಲ್ವಾ ಹಿಂಗೆ? ತಡಿ. ಯಾಕೆ ಚೈತ್ರ ಸಪ್ಪು ಕೂತಿದೆಯಲ್ಲ, ಏನಾಯ್ತು? ಅಯ್ಯೋ ಬಾರಂಟಿ ಏನಿಲ್ಲ, ನಾನು ಇಲ್ಲಿಗೆ ಸಪ್ಪು ಕೂತವನು, ಎಲ್ಲ ಕೆಲಸನೂ ಆಯಿತು, ಆರಾಮಾಗಿ ಕೂತಿದ್ದೀನಿ ಆಟಿಯ. ಹಾಂ ನನಗೆ ಗೊತ್ತು ಬಿಡು. ಇಲ್ಲಾಂದಿದ್ರೆ ನನ್ನ ಹತ್ರ ನೀಟಾಗಿ ಮಾತಾಡ್ತಿದ್ದೆ, ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತೈತಿ. ಅಲ್ಲ ಕಣೆ ಚೈತ್ರ, ಅಪರೂಪಕ್ಕೆ ಸೀರೆ ಹಾಕೊಂಡು ಬಂದು ನಿನ್ನ ಮುಂದೆ ನಿಂತೀವಿ. ಆಂಟಿ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ? ನಮ್ಮ ಅತ್ತಿಗೆಗಿಂತ ಅಂತ ಒಂದು ಮಾತು ಏನಾದರೂ ಹೇಳ್ತಿದ್ಯಾ? ನಂಗೆ ಹೇಳ್ತಾ ಇಲ್ಲ. ತುಂಬ ಬೇಜಾರಾಯ್ತಮ್ಮ ಚೈತ್ರ. ಹೋಗಮ್ಮ, ಅಪರೂಪಕ್ಕೆ ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿ ಬಂದರೆ ನೋಡಮ್ಮ ನೀನು ನನ್ನ ಜೊತೆ ನೀಟಾಗಿ ಮಾತಾಡಿಸ್ತಾ ಇಲ್ಲಪ್ಪ. ತುಂಬ ಬೇಜಾರಾಗುತ್ತೆ. ಅಯ್ಯೋ ಹೌದಲ್ವಾ, ಈ ಬಂಟಿ ಅಪರೂಪಕ್ಕೆ ಸೀರೆ ಹಾಕೊಂಡು ಬಂದಿದ್ದಾಳೆ. ಯಾವಾಗಲೂ ಫ್ಯಾಷನ್ ಲೇಡಿ ಥರ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಅಲ್ಲಿಂದ ಇಲ್ಲಿಂದಂಗೆ ಗೊಂಬೆ ವಾಲಾಡಲ್ವಾ ಹಂಗೆ ವಾಲ ಆಡ್ಕೊಂಡು ಬರ್ತಿದ್ಲು. ಏನಪ್ಪ ಯಾಕೆ ಖುಷಿಗೆ ಹಾಕೊಂಡಿದ್ದಾರೆ? ನಾನು ನನ್ನ ಚಿಂತೆಲೇ ಮುಳುಗೋಗ್ಬಿಟ್ಟಿದ್ದೀನಿ. ಹಿಂಗಿದ್ರೆ ಯಾಕೆ ಏನು ಎತ್ತ ಅಂತೆಲ್ಲ ತಲೆ ತಿನ್ನೋದು ಜಾಸ್ತಿ ಅಪ್ಪ ಇವರು. ಚೈತ್ರ ನಿಂಗೇನೋ ಆಗೈತೆ ಕಣೆ ಚೈತ್ರ, ಏನಾಗೈತೆ ಅಂತ ಹೇಳೇ. ಹಿಂಗೆ ಕೂತಿದ್ಯಲ್ಲ, ಎಲ್ಲ ನಿಮ್ಮ ಅತ್ತಿಗೆ ಎಲ್ಲ ದುರ್ಗಾ ಯಾರು ಕಣ್ಗೆ ಕಾಣಕ್ಕಿಲ್ವಲ್ಲೇ? ನಾನು ಸೀರೆ ಉಟ್ಕೊಂಡು ನನ್ನ ಸೊಸೆ ಉಡ್ಸ್ಲಲ್ಲ ಅಂತ ನೀಟಾಗೆ ಬಂದಿದ್ದೀನಿ, ತೋರಿಸ್ಕೊಂಡು ಹೋಗುಮಾ ಅಂತ. ಯಾರು ಏನೇ ಇಲ್ವಲ್ಲೇ? ಅಯ್ಯೋ ಆಂಟಿ ಹಂಗೇನಿಲ್ಲ, ನನ್ನ ಗಂಡ ಇನ್ನೂ ಬಂದಿಲ್ವಲ್ಲ, ಇವ್ರು ಬೇರೆ ಇದು ಸೀಮಂತ ಕಾರ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊತವ್ರೆ. ಏನು ಎತ್ತ ಅಂತ ನನಗೊಂಥರ ಭಯ ಬೇರೆ ಆಯ್ತೈತೆ. ಅಪ್ಪ ಅಮ್ಮಗೆ ಊರಲ್ಲಿರೋರಿಗೆ ಫೋನ್ ಮಾಡಿದ್ದೆ, ಎತ್ತುತ್ತಾ ಇಲ್ಲ. ಒಂದೊಂದ್ಸಲಿ ಸ್ವಿಚ್ ಆಫ್ ಅಂತ ಬರ್ತದೆ, ಇನ್ನೊಂದ್ಸಲಿ ನೆಟ್ವರ್ಕೆ ಸಿಗ್ತಾ ಇಲ್ಲ. ಏನಂತ ಮಾಡ್ಕೊಳ್ಳಿ, ಅದಕ್ಕೆ ನನಗೂ ಬೇಜಾರಾಗೈತೆ ಕೂತ್ಕೊಂಡೆ ಕಣಂಟಿ. ಅಷ್ಟೇ, ನೀನೇನು ಬೇಜಾರು ತಿಳ್ಕೊಬೇಡ ತಗೋ. ಓ ಈ ಒಂಟಿ ಯಾಕೆ ಬಂದ್ಲು ಅವಗಳ? ಸೀರೆ ಹಾಕ್ಕೊಂಡು ಬಂದ್ಬಿಟ್ಟೈತಿ ಆಂಟಿ. ಓ ಆಂಟಿ ಏನಂಟಿ ನೀನು ಸೀರೆಗಿರ ಜೋರಾಗಿ ಹಾಕೊಂಡ್ಬಂದ್ಬಿಟ್ಟಿದ್ಯೆ, ಯಾತ್ ಕಡೆ ಹೊಂಟಿದ್ಯೆ? ನೀನೇ ಬಿಡ ದುರ್ಗ, ಚೆನ್ನಾಗಿ ಕಂಡಿಡ್ದೆ ಕಣೆ. ನೋಡೇ ಚೈತ್ರ, ಅಪರೂಪಕ್ಕೆ ನಾನು ಸೀರೆ ಹಾಕೊಂಡು ಬಂದಿದ್ದೀನಿ. ಏನನು ಎತ್ತ ಆಂಟಿ ನೀ ಚೆನ್ನಾಗಿ ಕಾಣಿಸ್ತಿದ್ಯೆ ಹಂಗೆ ಹಿಂಗೆ ಅಂತ ಒಂದು ಮಾತು ಹೇಳಕ್ಕಿಲ್ಲ ಕಣೆ ಹೆಣ್ಣು. ನನಗೊಂಥರ ಬೇಜಾರಾಗೋಯ್ತು. ಏನೇ ಅಲ್ಲಿ ಬಿಡು ಚೈತ್ರ, ಮೊದ್ಲಿನ ಚೈತ್ರ ಆಗ್ಬಿಟ್ಟಿದ್ರೆ ಆಟಿಯ ಹಿಡಿಯಾಕೈತಿತ್ತ ಚೈತ್ರ. ಈಟೊಂದು ನಿಧಾನಕ್ಕೆ ಮಾತಾಡ್ತಿದ್ಲ, ನಿಧಾನಕ್ಕೆಲ್ಲ ಮಾತಾಡ್ತಿರ್ಲಿಲ್ಲ. ಹೆಂಗತೆಗೆ ಬುಡತೆಗೆ ಮತ್ತಿನ್ನೇನತೆ ಸೀಮಂತ ಮಾಡ್ತಿದ್ರಂತಲ್ಲ. ನನಗೊಂದು ಮಾತು ಹೇಳಿದ್ರ ಬಿಟ್ರೆ ಆಂಟಿ ಚೈತ್ರ ಮೊದ್ಲು ಹೆಂಗಿದ್ಲು ಏನು ಎತ್ತ ಅಂತ ಏನಾರು ಗೊತ್ತಾಗೋಯ್ತು ಈ ವಿಚಾರದಲ್ಲಿ. ಅಷ್ಟೇ ಈ ಆಂಟಿಗೆ ಯಾವಾಗ ಹೆಂಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಕ್ಕಿಲ್ಲ ಆಂಟಿಗೆ. ತಗಳ ಏನು ಮಾತ್ರ ವಯಸ್ಸಾಗೈತೆ ಆಟಿಯ, ಇನ್ನೇನು ಗೊತ್ತಾದ್ದು ಈ ಆಂಟಿಗೆ? ಮಾಡೋಕ್ಕೇಮಿಲ್ಲ. ಏನಮ್ಮಿ ನಮ್ಮ ಮನೆ ಕಡೆ ಬಂದಿದೆಯಲ್ಲ, ಏನ್ ಸಮಾಚಾರ? ಹಬ್ಬ ಇದೇನಮ್ಮಿ, ಇದು ಯಾವಾಗ ತಗೊಂಡಿದ್ದೆ ಹೊಸ ಸೀರೆಯ? ನೋಡತ್ತೆ ಈ ಆಂಟಿನ ಮೊದ್ಲು ಚೈತ್ರ ಹೆಂಗಿದ್ಲು ಎತ್ತಿದ್ಲು ಅಂತೆಲ್ಲ ಸುಮ್ಮನೆ ಕಿಣುತ್ತವಳೆ. ಬಂದ ಓದ್ಲಾ ನಂಗಿರೋದೆಲ್ಲ ಈ ಆಂಟಿ ಅಂತೂ. ಎಸ್ಸಲಿ ತಾನೇ ಹೇಳೋದು ಈ ಆಂಟಿಗೆ ಒಂದು ಚುಟ್ ಬಿಡಿಸಿ ಹೇಳು ಕರ್ಕೊಂಡೋಗಿ. ಅಲ್ಲ ನನ್ನನ್ನು ಮೊದ್ಲಿನ ಥರ ಇರಲ್ಲ ಅಂತಳಲ್ಲ. ಮೊದಲು ನಾನು ಹೆಂಗಿದ್ದೆ ಇವಾಗ ಹೆಂಗಿದ್ದೀನಿ ಅದೇನಪ್ಪ ಒಂದು ಗೊತ್ತಿಲ್ಲ. ನಾನಂತೂ ಕಾಣೆ ತಡಿಯತೆಗೆ ಕೇಳಿಬಿಡ್ತೀನಿ, ಅದ್ರಲ್ಲಿ ಏನಾಗುತ್ತೆ ಕೇಳಿದ್ರೆ ಏನಾಗ್ತದೆ. ಆಲಕನತ್ತಿಗೆ ದುರ್ಗಾ, ಈ ಆಂಟಿ ಯಾಕೆ ಅವಾಗವಾಗ ಒಂದೊಂದ್ಸರಿ ಆಳೆ ಚೈತ್ರ ನೀನಲ್ಲ ಬಿಡು, ನೀನಂತೂ ಸಾನೆ ಬದಲಾಗಿದ್ದೀನಿ ಅಂತಾರಲ್ಲ, ಯಾಕೆ ನಾನು ಯಾವಾಗ ಬದಲಾಗಿದ್ದೀನಿ? ನನಗೆ ಗೊತ್ತಿರೋದು ನಾನು ಹಿಂಗೆ ಅಲ್ವ ಇರೋದು. ಮತ್ತು ಈ ಆಂಟಿ ಯಾಕೆ ಏನೇನು ಮಾತಾಡ್ತಾರಲ್ಲ. ನಂದು ಒಂಥರ ವಕ್ರ ಬುದ್ಧಿ ಆದಂಗೆ ಆಗೋಗುತ್ತೆ. ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೀನಿ. ಇಂಥ ಟೈಮಲ್ಲಿ ಯಾಕೆ ಹೇಳಿದ್ನೋ ಏನು ಕತೆನೋ. ಇವಳಂತೂ ಬಿಡೋಂಗೆ ಕಾಣಲು, ಇಲ್ಲಿಂದ ಬೇಗ ಹೊಂಟೋಗ್ಬಿಡ್ಬೇಕು. ನೋಡಿದ್ರಾತೆ ಇವತ್ತು ಕೇಳಿಬಿಟ್ಟು ಅದೇನಂತ ಹೇಳಿ ನೀವೇ. ಏನಾರು ಹೇಳಕ್ಕದ್ದ ನಾನು? ಏನಿಲ್ಲ, ಆಮೇಲೆ ನಾನು ಮಧ್ಯೆ ಕೂತು ಅಂದ್ರೆ ನನ್ನನ್ನು ಹಿಡ್ಕತ್ತಕ್ಕ. ನಾನು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಇರುವ. ಚೈತ್ರ ನೀನು ಯಾಕಮ್ಮಿ ನಾನು ಹೇಳೋದನ್ನೆಲ್ಲ ಅದೇನಂತಾರಲ್ಲ ಸೀರಿಯಸ್ಸು ಅಂತ ತಗೊಬಾರ್ದು ನೀನು. ನಾನು ಅವಾಗವಾಗ ಕಾಮಿಡಿ ಥರ ಮಾಡ್ತೀನಿ. ನಿಂಗೆ ಗೊತ್ತಿಲ್ವೇ? ನಿಮ್ಮ ಅದಕ್ಕೆ ಯಾವಾಗಲೂ ನನ್ನ ಫ್ರೆಂಡು ಬೈತಾ ಇರ್ತಾಳೆ ಕಾಮಿಡಿ ಮಾಡಬೇಡ ಅಂತ. ಸುಮ್ಮನೆ ಹಂಗಂದೆಪ್ಪ. ನೀನು ಯಾಕವ ಚೈತ್ರ ಸುಮ್ಮನೆ ತಲೆಗೆ ಹಾಕೊಂಡಿರ? ಹ್ಞೂ ಕಣ ಚೈತ್ರ, ಅದೊಂದು ಬಿಡಿ ಹಿಂಗೆ ಆಡ್ದಂಗೆ ಆಡ್ತಾಳೆ ಯಾವಾಗ್ಲೂ. ಮಾಡೋ ಕೆಲಸ ಇಲ್ಲ. ಮೊದಲು ಒಂಚೂರು ನಿನ್ನ ತಲೆ ಗಾಯ ಆಗಿತ್ತಲ್ವ ಅದಕ್ಕೂ ಮುಂಚೆ ನೀನಂತೂ ಇವಳನ್ನಂತೂ ಸರಿಯಾಗಿ ಆಟಾಡ್ಸುವೆ. ಅದಕ್ಕೆ ಹಂಗಂತಾಳೆ ಮಾತ್ಕೋ ಸಲ್ಕು ಅಂತ. ಏನಾಗಕ್ಕಿಲ್ಲ ಬಿಡವ. ಅದೊಂದು ಒಂಥರ ಮೆಂಟ್ಲಾಡಲ್ವೇ? ಮೆಂಟ್ಲು ಅದು ದೊಡ್ಡ ಮೆಂಟ್ಲು. ಸುಮ್ಕಿರು, ನಿಂಗೆ ಗೊತ್ತಾಗಕ್ಕಿಲ್ಲ. ತಗೊಳ್ಳ ನನ್ನನ್ನು ಮೆಂಟ್ಲು ಮಾಡ್ಬಿಟ್ಲು ಇವಳು.
ಮೊದ್ಲು ಅವಳು ಮೆಂಟ್ಲಾಗಿದ್ಲು, ಜೊತೆಗೆ ಸೇರ್ಕೊಂಡು ಇವಳು ಮೆಂಟ್ಲಾಗಿದ್ಲು, ಆಮೇಲೆ ನನ್ನನ್ನೇ ಮೆಂಟ್ಲು ಮಾಡಿಕ್ಬಿಟ್ರಲ್ಲ ಇವ್ರ ಕುಟುಂಬದವರೆಲ್ಲ. ಸರಿ ಹೋಗವ್ರೆ ಇವರು. ಏನು ಮಾಡಕ್ಕದ್ದು, ಈ ಮನೇಲಿ ಚೆನ್ನಾಗಿ ಉಣ್ಕೊ ತಿನ್ಕೊ ಹೋಯ್ತೀನಿ, ಆಮೇಲೆ ಏನಿಲ್ಲ ಅದನ್ನು ಇಲ್ದದಂಗೆ ಮಾಡ್ಕೊಬಿಡ್ತೀನಿ. ಯಾಕೆ ಬೇಕು, ಬ್ಯಾಡ ಸುಮ್ಕಿರತೆಗೆ. ಕಣ್ಸೈತ್ರ ನಾನೊಂಥರ ಒಂಚೂರು ಮೆಂಟ್ಲು ಮೆಂಟ್ಲು. ನನ್ನ ಸೊಸೆ ಬೇರೆ ದೊಡ್ಡ ಮೆಂಟ್ಲು ಅಂತಾಳೆ, ನಿಂಗೆ ಗೊತ್ತಲ್ವಾ, ಸುಮ್ಕಿರು. ನಾನೇನೇ ಒಂಥರ ಮೆಂಟ್ಲು ಗಿರಾಕಿ. ಯಪ್ಪೋ, ಇವಳೆ ಮೆಂಟ್ಲು ಅಂತ ಬೈಕೋತಾಳಲ್ಲವ. ಇದ್ರೂ ಇರ್ಬೋದು, ಒಂದೊಂದ್ಸಲಿ ಒಂದೊಂಥರ ಆಡ್ತಾಳೆ ಇವ ಆಂಟಿ. ಬಾ ಬಂದಿದ್ಯಾ ಬಾ. ಮನೇಲಿ ಸರಿಯಾಗಿ ಕೆಲಸಗಳೈತೆ, ನನ್ನ ಸೊಸೆಗೆ ಸಾನೆ ಕಷ್ಟ ಆಯ್ತದೆ. ಹೆಂಗಿದ್ರು ಒಂಚೂರು ಕೆಲಸ ಮಾಡ್ಕೊಟ್ಬಿಟ್ಟು ಹೋಗುವೆ ಬಾರಮಿ. ನಾನಾ ಲೇ, ನನ್ನ ಸೀರೆ ನೋಡು, ಅಪರೂಪಕ್ಕೆ ಉಟ್ಕೊಂಡಿದ್ದೀನಿ ಕಣೆ. ನಾನು ಸೀರೆ ಉಟ್ಕೊಂಡೆಲ್ಲ ಕೆಲಸ ಮಾಡಕ್ ಬರೋಕಿಲ್ಲ ಕಣೆ. ನಾನಿಲ್ವಾ ನಿನ್ ಫ್ರೆಂಡ್ ಎಲ್ಲ ಹೇಳ್ಕೊಡಕ್ಕೆ. ಹೋಯ್ತಾ ಕಲ್ತ್ಕೋಬೇಕಪ್ಪ ನೀನು. ಈ ಕಡೆ ಮಗ ಇದ್ದ, ಆ ಹುಡುಗನ ಗಾಲೆ ಮದುವೆ ಆಗಿ ಮೊಮ್ಮಕ್ಳು ಟೈಮ್ ಬಂದೈತೆ. ನೀನು ಸೀರೆ ಉಟ್ಕೊಂಡು ಏನ್ ಕೆಲಸ ಮಾಡಿ ಅಂತ ಕೇಳ್ತೀಯಲ್ಲ ನೀನು. ಸರಿಯಾ ನೀನು? ಅಯ್ಯ ಬಾ, ನೀನ್ ಯಾವ ಕಲ್ತ ಆಡದಿಯಾ ನೀನು? ಬಾ, ನಾನಿಲ್ವಾ ಹೇಳ್ಕೊಡಕ್ಕೆ, ಇನ್ ಯಾವ ಕಲ್ತಿಯೇ? ಬಾ ಬಾ ಬಾ. ಅರೆ ಬಾರಲೇ, ಹೇಳ್ತಾರ ಸೈಡ್ ಕರ್ಕೊಂಡೋಗಿ ಏನಾದ್ರೂ ಸರಿಯಾಗಿ ಹೊಡೆದಿಟ್ಬಿಟ್ಟಳ ಹೆಂಗೆ ಇವಳು. ಆಂಟಿ ಸುಮ್ಕೆ ಹೋಗಿ, ಅಯ್ಯ ಅದೇನೋ ಕರಿತಲ್ವೇ. ಬಂದೆ ಬಂದೆ ಬಂದೆ. ಬಾ ನಿನ್ನ ಒಳಕ್ಕೆ ಸರಿಯಾಗಿ ಹಾಕೊಂಡು ಬಾರಿಸ್ತೀನಿ ಬಾ ನಿನಗೆ. ಚೈತ್ರಕ್ಕ ಇದ್ಯಾಕಕ್ಕ ಅವಾಗ್ಲಿಂದ ಸಪ್ಕಿದ್ದಲ್ಲ, ನಾನು ಕೇಳದೆ ಮರ್ತ್ಕೊಬಿಟ್ಟೆ. ಅಣ್ಣ ಬಂದಿಲ್ಲ ಅಂತ ಏನಾದರೂ ಚಿಂತೆ ಮಾಡ್ತಿದ್ಯಾ? ಮಾವರ್ಗೆ ಫೋನ್ ಮಾಡಿತಂತೆ, ನಾಳೆ ಬಂದ್ಬಿಟ್ಟಾರಂತೆ. ಇನ್ನೇನು 2 ದಿನ ಫಂಕ್ಷನ್ಗೆ ಶುರು ಆಗೋಕೆ ಮುಂಚೆನೆ 1-2 ದಿನ ಮುಂದೆಗೆ ಬರ್ತವ್ರೆ. ಖುಷಿ ಪಡಿ. ಅದೇ ಆಗ್ತಾನೆ ಹಿಂಗಿದ್ದೀರಲ್ಲ ನೀವು. ಏನ್ ದುರ್ಗಾ, ನಿಜ ಹೇಳ್ತಿದ್ಯಾ ನೀನು? ನನ್ನ ಗಂಡ ಫೋನ್ ಮಾಡಿದ್ನ ಅಣ್ಣನಿಗೆ? ಯಾವಾಗ ಮಾಡಿದ್ರು? ಅರ್ಜೆಂಟಲ್ಲಿ ಮಾವ ನಿಮ್ಗೆ ಹೇಳದನೆ ಹೋಗಿರ್ಬೇಕೇನೋ. ಮಾಡಿತ್ತು, ನನಗೂ ಹೇಳಿತ್ತು, ನಾನು ಹೇಳದ್ ಮರ್ತ್ಕೊಂಡೆ. ನೀವೆಲ್ಲ ಹೇಳಿರ್ತೀರಿ ಮಾತಾಡ್ಕೊಂಡಿರ್ತೀರಿ ಅಂತ ಸುಮ್ಕೆ ಆದ ಕಣಕ. ನಂಗೆ ಏನು ಗೊತ್ತಿತ್ತು? ಅಯ್ಯೋ, ಇಂಥ ವಿಚಾರನ ಮೊದಲೇ ಹೇಳ್ಬಿಟ್ಟಿದ್ರೆ ನನ್ನ ತಲೆಗೆ ಟೆನ್ಷನ್ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂತಾನೆ ಇರಲಿಲ್ಲ. ಸರಿ ನಡಿ ಒಳಗಡೆ ಹೋಗಿ ಕೆಲಸ ಮಾಡೋಣ. ಅಯ್ಯೋ ಅಕ್ಕ, ನೀವು ಕೆಲಸ ಮಾಡೋದು ತುಂಬ ಗರ್ಭಿಣಿ ನೀವು. ಸುಮ್ಕೆ ಕುತ್ಕೊಳ್ಳಿ, 2 ದಿನ ಫಂಕ್ಷನು, ಆಮೇಲೆ ಏನಿಲ್ಲ. ಅಣ್ಣ ಬಂದ್ಬಿಟ್ಟು ನನ್ನನ್ನು ಯಾಕೆ ಹೇಳ್ಬಿಡಿ ಬಯಸ್ಬಿಡ್ಲಿ ಅಂತ ಸುಮ್ಮನೆ ಕೂತ್ಕೊಳಕ. ನೀವು ನನ್ನಂತ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ರೆ ನಮಗೂ ಒಳ್ಳೇದಪ್ಪ. ನೋಡ್ಕೊಂಡಿದ್ದಕ್ಕೂ ಒಳ್ಳೆ ಹೆಸರು ತಗೋತೀನಿ ನಾನು. ಸುಮ್ಕೆ ಇರಿ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ.